ಮನೆಯ ಸಪೋರ್ಟ್. ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳುವಂಥದ್ದು ಬೇಕಾಗ್ತಾ ಹೋಗ್ತದೆ. ಖಾಲಿ ಶಾಲೆಯಲ್ಲಿ ಕಲಿಸುವುದಿಲ್ಲ ಅಥವಾ ಅವನು ಕಲಿಯುವುದಿಲ್ಲ ಅಂತ ಹೇಳುವುದಕ್ಕೆ ಮನೆಯ ಕಂಡೀಷನ್ ಹೇಗುಂಟು ಅಂತ ಹೇಳ್ಬೇಕಾಗ, ಹಾಗಾಗಿ ಮನೆಯ ಕಂಡೀಷನ್, ಮನೆಯ ಸಪೋರ್ಟ್ ಯಾವ ರೀತಿಯಾಗಿರ್ಬೇಕು? ತುಂಬ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್, ನಂಗೆ ತುಂಬ ಖುಷಿಯಾದ ಕ್ವೆಶ್ಚನ್ ಕೂಡ ಇದು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಅಥವಾ ಕಲಿಯೋದು ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಇಸ್ ಮನೆಯವರು ಕಾಮ್ ಆಗಿ ಇರಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಬಿಲೀಫನ್ನು ನೋಡಬೇಕು. ಏನಂದರೆ ನನಗೆ ಸ್ಟಡಿ ಮಾಡ್ಲಿಕ್ಕಾಗಲಿಲ್ಲ, ನನ್ನ ಮಗ ಮಾಡಬೇಕು, ನನ್ನ ಮಗಳು ಅದನ್ನು ಅಚೀವ್ ಮಾಡಬೇಕು. ಅಥವಾ ನಿಮ್ಮದೊಂದು ಬಿಲೀಫ್ ಇರ್ತದೆ, ಏನಂದರೆ ಫೇಲ್ ಆದರೆ, ಎಕ್ಸಾಮಲ್ಲಿ ಫೇಲ್ ಆದರೆ ಲೈಫಲ್ಲಿ ಫೇಲ್ ಆದಾಗೆ. ಅಥವಾ ನಿಮ್ಮದೊಂದು ಐಡಿಯಾ ಇರ್ತದೆ, ಕಲಿಯೋದಂದ್ರೆ 6 ಗಂಟೆ 8 ಗಂಟೆ 10 ಗಂಟೆ ಕಲ್ತ್ರೇನೆ ಕಲಿಯೋದು ಅಂತ. ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಈಗಿನ ಮಕ್ಕಳು ಬೆಳಿಗ್ಗೆ 7:45 ಹೋದರೆ ಸಂಜೆ 3-4ಗೆ ಮನೆಗೆ ಬರ್ತಾರೆ. ಆಮೇಲೆ ಟ್ಯೂಷನ್ಸಿಗೆ ಹೋಗ್ತಾರೆ, ಅದರ ಜೊತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇರ್ತದೆ. ಅದಾದಮೇಲೆ ನಾನೊಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ಅದೆಲ್ಲ ಆದಮೇಲೂ ಕೂಡ ಪೇರೆಂಟ್ಸ್ದೇನು ಎಕ್ಸ್ಪೆಕ್ಟೇಷನ್ ಅಂದರೆ ಕುತ್ಕೊಂಡು ಓದಬೇಕು ಇಷ್ಟೆಲ್ಲ ಆದ್ರೂ. ಸೊ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಬಂದಾಗ ಒಂದು ಏನಂದರೆ ಪೇರೆಂಟ್ಸ್ ನೀಡ್ ಟು ಬಿ ವೆರಿ ಕಾಮ್. ನಿಮ್ಮ ಆಂಗ್ಸೈಟಿಯನ್ನು, ನಿಮ್ಮ ಫಿಯರನ್ನು ಮಕ್ಕಳ ಮೇಲೆ ಹೊರಿಸಬೇಡಿ. ನೀನು ಓದ್ತಾ ಇಲ್ಲ, ವಿದ್ಯಾರ್ಥಿಗಳ ಮೇಲೆ ಸಮಸ್ಯೆ ಬೀಳ್ತದೆ. ಯಾಕಂದ್ರೆ ಒಂದು ಥಿಯರಿ, ನಾವು ನಮ್ಮನ್ನು ನಾವು ಒಂದು ಏಜ್ವರೆಗೂ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ನಮ್ಮ ಪೇರೆಂಟ್ಸ್ ನಮ್ಮ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ನಮ್ಮ ಬಗ್ಗೆ ಏನು ಒಪಿನಿಯನ್ಸ್ ಇಟ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ಡೆವಲಪ್ ಆಗ್ತದೆ. ನನ್ನ ಐಡೆಂಟಿಟಿ, ನಾನಿವತ್ತು ವಿಮರ್ಶೆ ಅಂದರೆ ನನ್ನ ತಂದೆ ನನ್ನ ತಾಯಿ ನನ್ನನ್ನು ಹೇಗೆ ನೋಡಿದ್ದಾರೆ ಬೆಳಿಬೇಕಾದ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಈಗ ನನಗೆ ಒಂದು ಫಿಯರ್ ಇದೆ ಅಂತ ಅಂದ್ಕೊಳ್ಳಿ, ಆ ಫಿಯರನ್ನು ನಾನು ನನ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡುವ ಚಾನ್ಸಸ್ ಇದೆ. ಆಸ್ ಸಿಂಪಲ್ ಕಾಕ್ರೋಚ್ ಫಿಯರ್ ಇರ್ಬೋದು. ಒಂದು ಜಿರಳೆ ನೋಡಿ ಅಮ್ಮ ಅಪ್ಪ ಯಾರಾದರೂ ಒಂದು ಕಿರ್ಚಾಡಿದ್ರು, ಹೆದರಿಕೆ ತೋರಿಸಿದ್ರು ಅಂದರೆ ಇಟ್ ವೆರಿ ಮಚ್ ಚಾನ್ಸಸ್ ದ ಚೈಲ್ಡ್ ಮೈಟ್ ಲರ್ನ್ ದ್ಯಾಟ್ ಬಿಹೇವಿಯರ್. ಸೊ ಎಕ್ಸಾಮ್ ವಿಷಯದಲ್ಲೂ ಹಾಗೆ, ನನಗೆ ಟೆನ್ಷನ್ ಆಗ್ತಾ ಉಂಟು, ಇವ್ರು ಓದ್ತಾ ಇಲ್ಲ, ಇವನು ಇದು ಮಾಡ್ತಾ ಇಲ್ಲ ಅನ್ನೋದನ್ನು ನೀವು ಹೇರ್ಲಿಕ್ಕೆ ಶುರು ಮಾಡಿದರೆ ಆಟೋಮ್ಯಾಟಿಕ್ ಆಗಿ ಅಲ್ಲಿಂದ ಸ್ಟ್ರೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾಕಂದರೆ ಸೆಲ್ಫ್ ಬಿಲೀಫ್ ಬರುವುದೇ ನಮ್ಮ ಕೇರ್ ಟೇಕರ್ಸ್, ಅದು ಪೇರೆಂಟ್ಸ್ ಆಗಿರ್ಬೋದು, ಯಾರು ನಮ್ಮನ್ನು ನೋಡ್ಕೊಳ್ತಾ ಇರ್ತಾರೆ ಅವರಿಂದ. ಸೊ ನೀವು ಪೇರೆಂಟ್ಸಿಗೆ ಫಸ್ಟ್ ಆಫ್ ಆಲ್ ನೀವು ಕಾಮ್ ಆಗಿರಬೇಕು. ನಿಮಗೆ ಟೆನ್ಷನ್ ಆದರೆ ಟಾಕ್ ಟು ಯುವರ್ ಫ್ರೆಂಡ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತಾಡ್ಕೊಳ್ಳಿ, ಅದನ್ನು ಮಕ್ಕಳ ಮೇಲೆ ಹಾಕಬೇಡಿ. ಅದೊಂದು. ಎರಡನೇದು, ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಬ್ರೈನಿಗೆ ಒಂದು ಕಾಲದಲ್ಲಿ ಇಷ್ಟೇ ಕಲೀಲಿಕ್ಕೆ ಆಗೋದು, ಅದಕ್ಕಿಂತ ಜಾಸ್ತಿ ಕೆಪಾಸಿಟಿ, ಬ್ರೈನ್ ಕೆಪಾಸಿಟಿ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ 20 minutes ಒನ್ ಸ್ಟೂಡೆಂಟ್ ಕ್ಯಾನ್ ಫೋಕಸ್, ಅದಕ್ಕಿಂತ ಜಾಸ್ತಿ ಫೋಕಸ್ ವೇರಿ ಆಗ್ತದೆ. ಅದು ಬ್ರೇಕ್ ಬೇಕು. 20 minutes ದ್ಯಾಟ್ಸ್ ಆಲ್. ಸ್ಟೂಡೆಂಟ್ ಅಂತಲ್ಲ, ಈವನ್ ಇಫ್ ಯು ಟೇಕ್ ಅಡಲ್ಟ್ಸ್, ಒಂದು ಟೈಮ್ ಅಟೆನ್ಷನ್ ಸ್ಪ್ಯಾನ್ ಅಂತ ಇರ್ತದೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಕ್ಲಾಸಸ್ ಇಟ್ಟು ಒಂದು ನೀವು ರಬ್ಬರ್ ಬ್ಯಾಂಡ್ ತೊಗೊಂಡ್ರೆ ಸ್ಟ್ರೆಚ್ ಮಾಡಿ ಇಡ್ತಾ ಇದ್ದೀವಿ, ಅದಾದಮೇಲೆ ಮನೆಗೆ ಹೋದ್ಮೇಲೆ ಪುನಃ ಸ್ಟ್ರೆಚ್ ಆಗ್ತಾ ಇದ್ದಾರೆ ಮಕ್ಕಳು. ಅಷ್ಟು ಆ ಬೆಳೆಯುವ ಬ್ರೈನ್ಗೆ ಅಷ್ಟು ಕೆಪಾಸಿಟಿ ಸ್ಟ್ರೆಸ್ ಆಗ್ತದೆ. ಕಂಟಿನ್ಯೂಸ್ಲಿ ವಾಟ್ ಆರ್ ದೀಸ್ ಚಿಲ್ಡ್ರನ್ ಡೂಯಿಂಗ್? ದೇ ಆರ್ ಲಿಸ್ನಿಂಗ್ ಆ್ಯಂಡ್ ದೇ ಆರ್ ಗ್ರಾಸ್ಪಿಂಗ್ ನಾಲೆಡ್ಜ್ ಕಂಟಿನ್ಯೂಸ್ಲಿ, ಏನು ಬ್ರೇಕ್ ಇಲ್ಲ ಅವರಿಗೆ. ಸೊ ಅದಾದಮೇಲೆ ಟ್ಯೂಷನ್ಸ್, ಅದಾದಮೇಲೆ ಪುನಃ ಎಕ್ಸಾಮ್, ಸಿಟಿ ಸ್ಕೂಲಿಂದ ಬಸ್ಸಿಗೆ ಹತ್ತಾರೆ, ಬಸ್ಸಿಂದ ಇಳಿದ ಕೂಡಲೇ ಇನ್ನೊಂದು ಟ್ಯೂಷನ್ ಕ್ಲಾಸಿಗೆ ಹೋಗ್ತಾರೆ, ಟ್ಯೂಷನ್ ಕ್ಲಾಸಿಗೆ ಮನೆಗೆ ಬಂದ ಕೂಡಲೇ ಸ್ಕೂಲಲ್ಲಿ ಕೊಟ್ಟಂತ ಕ್ಲಾಸ್ ರಿವಿಷನ್, ಅದೊಂದು 11 o'clock ಮಲಗ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ 7 o'clock ಆಗ್ಲಿಕ್ಕಿಲ್ಲ ಮತ್ತೊಂದು ಟ್ಯೂಷನ್ ಕ್ಲಾಸ್. ಕೆಲವರು ಊಟ ತಿಂಡಿ ಕೂಡ ಕಾರಲ್ಲಿಯೇ ನಡೀತದೆ, ಬಿಕಾಸ್ ದೇ ಆರ್ ಗೋಯಿಂಗ್ ಫಾರ್ ಸಮ್ ಕೋಚಿಂಗ್ ಕ್ಲಾಸಸ್ ಲೈಕ್ ಸ್ವಿಮ್ಮಿಂಗ್ ಇರ್ಬೋದು, ಕ್ರಿಕೆಟ್ ಇರ್ಬೋದು. ಇಟ್ಸ್ ಆಲ್ ಪ್ರೆಷರೈಸಿಂಗ್. ಒಂದು ಬ್ರೈನ್ ಫುಲ್ಲಿ ಬೆಳೆಯೋದು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ. ಪ್ರಾಕ್ಟಿಕಲ್ ಸ್ಟಡಿಗೂ ಅದಕ್ಕೇನು ಕಂಪೇರ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿಕ್ಕಿಲ್ವಾ? ಅಂದ್ರೆ ನೀವು ಹೇಳ್ತಾ ಹೋದ್ರೆ ಸ್ವಿಮ್ಮಿಂಗ್ ಮಾಡ್ತಾ ಹೋದ್ರೆ ಅದೇ ರೀತಿಯಾಗಿ ಇಸ್ ಇಟ್ ಜಾಯ್ಫುಲ್ ಸ್ವಿಮ್ಮಿಂಗ್ ಆರ್ ಇಸ್ ಇಟ್ ಕಾಂಪಿಟೇಟಿವ್ ಸ್ವಿಮ್ಮಿಂಗ್? ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಆಫ್ ಕಿಡ್ಸ್? ಕೋಚಿಂಗ್ ಅಂದರೆ ದೇ ಆರ್ ನಾಟ್ ಗೋಯಿಂಗ್ ಫಾರ್ ಜಾಯ್ ದೇರ್, ದೇ ಆರ್ ಅಗೇನ್ ಬೀಯಿಂಗ್ ಪ್ರೆಷರೈಸ್ಡ್ ಟು ಟೈಮ್ ಇಟ್, ಲ್ಯಾಪ್ ಇಟ್. ಸ್ವಿಮ್ಮಿಂಗ್ ಬಗ್ಗೆ ಹೇಳ್ತಾ ಇರೋದು ನಾನು. ಸೊ ಹಾಗಿದ್ರೆ ಅಲ್ಲಿ ಜಾಯ್, ಫನ್, ಕಲಿಕೆಯಲ್ಲಿ ಫನ್ ಎಲ್ಲಿದೆ, ಜಾಯ್ ಎಲ್ಲಿದೆ, ರಿಲ್ಯಾಕ್ಸಿಂಗ್ ಟೈಮ್ ಎಲ್ಲಿದೆ? ನಿದ್ದೆ ಮಾಡೋದು ಇಸ್ ಅ ರಿಲ್ಯಾಕ್ಸಿಂಗ್ ಟೈಮ್ ಅಂತ ಹೇಳ್ಬೋದಲ್ಲ. ಎಷ್ಟು ಗಂಟೆ ಮಲಗ್ತಾರೆ? ಅಥವಾ ಒಂದು ರೆಗ್ಯುಲರ್ ಇನ್ನೊಂದು ಇದು
ಪೋಷಕರಿಗೆ ಇನ್ನೊಂದು ನಾನು ಹೇಳೋದಂದರೆ ಎಕ್ಸಾಮ್ ಹತ್ರ ಬರಬೇಕಾದ್ರೆ ಬರೀ ಎಕ್ಸಾಮ್ ಬಗ್ಗೆ ಮಾತಾಡೋದು. ಓದಿ ಆಯಿತಾ, ಸಿಲೆಬಸ್ ಮುಗೀತಾ, ಅದನ್ನು ಕಂಪ್ಲೀಟ್ ಮಾಡಿದ್ಯಾ, ಇದನ್ನು ಕಂಪ್ಲೀಟ್ ಮಾಡಿದ್ಯಾ. ದೇರ್ ಇಸ್ ನೋ ಅದರ್ ಕಾನ್ವರ್ಸೇಷನ್ ಇನ್ ದ ಫ್ಯಾಮಿಲಿ. ಪೋಷಕರು 24 ಗಂಟೆ ಎಕ್ಸಾಮ್ ಆಯ್ತಾ, ಓದಿದ್ಯಾ, ಈ ಸಿಲೆಬಸ್ ಕಂಪ್ಲೀಟ್ ಆಯ್ತಾ, ಅದನ್ನೇ ಮಾತು. ಡೈನಿಂಗ್ ಟೇಬಲ್ ಇರಲಿ, ಎಲ್ಲೇ ಕೂತಿರ್ಲಿ ಅದೇ ಮಾತು. ಈಗ ಮಕ್ಕಳು ಹೊರಗೆ ಹೋದ್ರೆ ಎಕ್ಸಾಮ್ ಟೈಮ್ ಬಂದಾಗ, ಈಗ ಮದ್ವೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ರಿಲೇಟಿವ್ಸ್ ಕೂಡ ಏನ್ ಕೇಳ್ತಾರೆ, ಓದಿ ಆಯ್ತಾ, ಟೆನ್ಷನ್ ಆಗ್ತಾ ಉಂಟಾ, ಎಷ್ಟು ಮಾರ್ಕ್ ತೆಗಿತೀಯ. 24/7 these students are asked those questions. ಸೊ ನಾನು ಹೇಳೋದು ರಿಲ್ಯಾಕ್ಸ್, ಗಿವ್ ಸಮ್ ಬ್ರೇಕ್. ಅದನ್ನೇ ಕಂಟಿನ್ಯೂಸ್ ಆಗಿ ಮಾತಾಡಬೇಕು ಅಂತಿಲ್ಲ ಎಕ್ಸಾಮ್ ಬಗ್ಗೆ. ಆಸ್ಕ್ ಹಿಮ್ ಹೌ ಇಸ್ ಹಿ ಡೂಯಿಂಗ್. ತಿಂಡಿ ಬಗ್ಗೆ ಇರ್ಬೋದು, ಏನೋ ಒಂದು ಹ್ಯೂಮರಸ್ ಇರ್ಬೋದು, ಒಂದು ರಿಲ್ಯಾಕ್ಸಿಂಗ್ ಟೈಮ್ ಇರ್ಬೋದು, ಹೊರಗೆ ಹೋಗೋದಿರ್ಬೋದು. ದೇ ಡೋಂಟ್ ಅಲೌ. ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ತುಂಬ ಜನ ಅವರ ಮಕ್ಕಳನ್ನು 10th 8th ಬಂದಾಗ ದೇ ಟೇಕ್ ದೆಮ್ ಆಫ್ ಫ್ರಮ್ ಸ್ಪೋರ್ಟ್ಸ್ ಅಥವಾ ಎನಿ ಸಾರ್ಟ್ ಆಫ್ ಪ್ಲೇಫುಲ್ ಆ್ಯಕ್ಟಿವಿಟೀಸ್. ಸೊ ಮಗುವಿಗೆ ಔಟ್ಡೋರ್ಸ್ ಸನ್ಲೈಟ್ ಆಗಲಿ ಅಥವಾ ಒಂದು ಫಿಸಿಕಲ್ ಎನರ್ಜಿನ ಇದು ಮಾಡುವಂಥ ಒಂದು ಚಾನ್ಸೇ ಇಲ್ಲ. ಸೊ ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ಬ್ರೈನ್ ಡೆವಲಪ್ಮೆಂಟ್. ಓವರ್ ಆಲ್ ಡೆವಲಪ್ಮೆಂಟ್ ಎಲ್ಲಿ ಆಗ್ತಾ ಉಂಟು. ಆ್ಯಂಡ್ ದೇ ಆರ್ ಸೊ ಓವರ್ ಅ ಪೀರಿಯಡ್ ತುಂಬ ಟೀಚರ್ಸ್ ಹೇಳ್ತಾರೆ ಇಂಟ್ರ್ಯಾಕ್ಟ್ ಮಾಡೋದಿಲ್ಲ ಮಕ್ಕಳು ಅಂತ 8th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡಿಗೆ ಬಂದಮೇಲೆ. ಯಾಕಂದರೆ ದೇ ಆರ್ ಓವರ್ ಸ್ಟಿಮ್ಯುಲೇಟೆಡ್ ಫ್ರಮ್ Montessori or first standard till 10th standard. The routine is only studying. ನಾನು ಎಲ್ಲರೂ ಹಾಗೆ ಅಂತ ಹೇಳ್ತಾರೆ, ಬಟ್ ಸ್ಟ್ರೆಸ್ಡ್ ಔಟ್ ಆಗುವಂಥ ಮಕ್ಕಳು, ಡಲ್ ಆಗುವಂಥ ಮಕ್ಕಳು ಈ ಥರ. ಅದು ಎಲ್ಲ ಟೈಮಲ್ಲಿ ಎಜುಕೇಶನ್ ಅಂತ ಹೇಳಿಯೇ ಇದ್ದಾಗ ಸಮಸ್ಯೆಗಳಾಗಬಹುದು. ಮತ್ತು ಇನ್ನೊಂದು ಪ್ರೊಕ್ರಾಸ್ಟಿನೇಷನ್, ಲೇಸಿನೆಸ್ ಬಗ್ಗೆ ಎಲ್ಲ ತುಂಬ ಮಾತಾಡ್ತೀವಿ. ಅವನು ಓದೋದಿಲ್ಲ, ಅವನು ಮುಂದೆ ಹಾಕ್ತಾನೆ. ಇದು ಯಾಕೆ ಅಂದರೆ ಪ್ರೊಕ್ರಾಸ್ಟಿನೇಷನ್ ನಾವು ಲೇಸಿನೆಸ್ ಅಂತ ಹೇಳ್ತೇವೆ. ಲೇಸಿನೆಸ್ ಇಟ್ಸ್ ವೆನ್ ಯು ಆರ್ ಓವರ್ ಸ್ಟಿಮ್ಯುಲೇಟೆಡ್. ನಿಮ್ಮ ಬ್ರೈನ್ ಓವರ್ ಸ್ಟಿಮ್ಯುಲೇಟೆಡ್ ಆದಾಗ ಬ್ರೈನ್ ಡಸಂಟ್ ವಾಂಟ್ ಟು ಫಂಕ್ಷನ್, ಇಟ್ ನೀಡ್ಸ್ ಅ ಬ್ರೇಕ್. ಆರ್ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಾಗ, ಸೇ ಒಂದು ಪೇರೆಂಟ್ ಹೇಳ್ತಾರೆ ನೀನು 90% ತೆಗಿಬೇಕು, ನೀನು ಪರ್ಫೆಕ್ಟ್ ಆಗಿರಬೇಕು. ಅಂಥ ಪರ್ಫೆಕ್ಷನನ್ನು ಆ ಮಗುವಿಗೆ ತಗೊಳ್ಳದೆ ಇರಲಿಕ್ಕಿದ್ದಾಗ ದೇ ಪ್ರೊಕ್ರಾಸ್ಟಿನೇಟ್. ಯಾಕೆ, ಈಗ ನಾನು ಪರ್ಫೆಕ್ಟ್ ಮಾಡಿದ್ರೇ ಈ ಕೆಲಸ, ಯಾಕಂದರೆ ಪರ್ಫೆಕ್ಟ್ ಮಾಡಿದಾಗಲೇ ನನಗೆ ಅಪ್ರಿಸಿಯೇಷನ್ ಬರೋದು. ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೇ ಒಂದು ಆ್ಯಂಗ್ಸೈಟಿಯಿಂದ ಸ್ಟಾರ್ಟ್ ಮಾಡ್ತೇನೆ, ಓದೋದಿರಲಿ ಅಥವಾ ಕ್ರಾಫ್ಟ್ ಇರಲಿ, ಏನೇ ವರ್ಕ್. ಸೊ ಆ ಪರ್ಫೆಕ್ಷನ್ ಯಾವಾಗ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಒಂದೇ ಥರ ಈ ಮಗು ಪರ್ಫಾರ್ಮ್ ಮಾಡಬೇಕು ಅಂತ, ದೇ ವಿಲ್ ಸ್ಟಾರ್ಟ್ ಪ್ರೊಕ್ರಾಸ್ಟಿನೇಷನ್. ಯಾಕೆ, ಒಂದು ಹೆದರಿಕೆ ಶುರು ಆಗ್ತದೆ. ನಾನು ಇದರಲ್ಲಿ ಒಳ್ಳೇದು ಮಾಡಲಿಲ್ಲ ಅಂದರೆ, ಬೈಗಳು ಬಂದು ನನಗೆ ಸಿಕ್ಕಿದ್ರೆ ನಾನೇನು ಮಾಡಬೇಕು. ಸೊ ದೇ ಅವಾಯ್ಡ್. ಇಟ್ ಈಸ್ ಅನ್ ಅವಾಯ್ಡೆನ್ಸ್, ಇಟ್ ಈಸ್ ನಾಟ್ ಲೇಸಿನೆಸ್ ಬೇಸಿಕಲಿ ಅಲ್ವಾ.